ನಮಸ್ತೆ ಕರ್ನಾಟಕ ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸುಸ್ವಾಗತ. ಅಯೋಧ್ಯೆ ಹಲವಾರು ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇರೋ ಪುಣ್ಯ ಕ್ಷೇತ್ರ. ಶ್ರೀ ಬಾಲರಾಮ ತನ್ನ ಆಸ್ಥಾನದಲ್ಲಿ ವಿರಾಜಮಾನವಾಗ್ತಾ ಇದ್ದಂತೆ ಅಯೋಧ್ಯೆಯಲ್ಲಿ ಒಂದಲ್ಲ ಒಂದು ಪವಾಡಗಳು ನಡೀತಾನೆ ಇವೆ. ತಿರುಪತಿಯಲ್ಲಿ ತಿಮ್ಮಪ್ಪನ ಪವಾಡ ನಡೀತಾ ಇದ್ರೆ ಶಿರಡಿ ಸಾಯಿಬಾಬಾ ಪವಾಡ ಸೃಷ್ಟಿ ಮಾಡ್ತಿದ್ದಾನೆ. ಇತ್ತ ಮಂತ್ರಾಲಯದಲ್ಲೂ ಗುರುರಾಯರು ಪವಾಡವನ್ನ ಸೃಷ್ಟಿ ಮಾಡಿ ಎಲ್ಲ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಿಲ್ಲ ಒಂದು ಪವಾಡಗಳು ನಡೆದು ಅವು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇವೆ. ಇದರಂತೆ ಇದೀಗ ಅಯೋಧ್ಯೆ ಬಾಲರಾಮ ಕಲಿಯುಗದಲ್ಲಿ ತನ್ನ ಇರುವಿಕೆಯನ್ನ ಪವಾಡಗಳ ಮೂಲಕ ಗೊತ್ತುಪಡಿಸುತ್ತಿದ್ದಾನೆ. ರಾತ್ರೋರಾತ್ರಿ ಅಯೋಧ್ಯೆಯ ನಿವಾಸಿಗಳನ್ನ ಬಡಿದಬ್ಬಿಸುವಂತೆ ಮಾಡ್ತಿದ್ದಾನೆ. ಬಾಲರಾಮನ ಗರ್ಭಗುಡಿಯಲ್ಲಿ ಯಾರೋ ಮಕ್ಕಳು ಆಟವಾಡುವಂತೆ ಭಾಸವಾಗ್ತಿದೆ. ಅಷ್ಟೇ ಎಲ್ಲ ಬಾಲರಾಮ ರಾತ್ರೋರಾತ್ರಿ ನರ್ತಿಸುವಂತಹ ಶಬ್ದ ಕೇಳ್ತಾ ಇದೆ ಅಂತ ಅಲ್ಲಿನ ಭಕ್ತಾದಿಗಳು ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ಬಾಲರಾಮನ ಗರ್ಭಗುಡಿಯ ರಹಸ್ಯ? ಇಷ್ಟು ದೊಡ್ಡ ಗರ್ಭಗುಡಿಯಲ್ಲಿ ಬಾಲರಾಮ ಹೇಗೆ ಪವಾಡಗಳನ್ನ ಸೃಷ್ಟಿ ಮಾಡ್ತಿದ್ದಾನೆ? ಗರ್ಭಗುಡಿಯ ಸಿಸಿಟಿವಿಯನ್ನ ಚೆಕ್ ಮಾಡಿದಾಗ ಅರ್ಚಕರು ಶಾಕ್ ಆದ್ರೂ ಆಗಿದ್ಯಾಕೆ? ಈ ಎಲ್ಲ ಇಂಚಿಂಚು ಮಾಹಿತಿಗಳನ್ನ ಕೊಡ್ತೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಒಂದು ಲೈಕ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ ನಮ್ಮ ಒಂದು ಈ ಪರಿಶ್ರಮಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ. ಸೊ ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಬನ್ನಿ ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡೋಣ. ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಚಂದ್ರ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಾನೆ. ಕಳೆದ ಜನವರಿ 22ರ ಮಂಗಳಕರ ಸಮಯದಲ್ಲಿ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು ಇಡೀ ಭಾರತವೇ ಪ್ರಭುವಿನ ದಿವ್ಯ ತೇಜಸ್ಸು ನೋಡಿ ಪುಳುಕಿತರಾಗಿದ್ರು. ಅಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಎಂದು ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯಜಮಾನನ ಸ್ಥಾನವನ್ನ ಅಲಂಕರಿಸಿದ್ರು. ಯಜಮಾನನ ಸ್ಥಾನದಲ್ಲಿ ಕುಳಿತು ಎಲ್ಲಾ ಕ್ರಿಯಾ ವಿಧಿಗಳನ್ನ ಪೂರೈಸಿ ದೇವರಿಗೆ ಮೊದಲು ಪೂಜೆ ಮಾಡಿದ್ರು. ಆದರೆ ಎಂದು ಪ್ರಾಣ ಪ್ರತಿಷ್ಠಾಪನೆಯ ದಿನ 4 ಜನರಿಗೆ ಶ್ರೀರಾಮ ಕೊಟ್ಟ ಶಾಕ್ ಅಂತಿಂತದ್ದಲ್ಲ. ಮೊದಲು ಈ ಪ್ರಾಣ ಪ್ರತಿಷ್ಠಾಪನೆ ಅಂತಂದ್ರೆ ಒಂದು ಕಲ್ಲಿಗೆ ಜೀವ ತುಂಬುವ ಶಕ್ತಿ ಇದೆ ಅಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಮಾತ್ರ ಆ ಶಕ್ತಿ ಇದೆ. ಒಂದು ದೈವಿ ಶಕ್ತಿಯನ್ನ ಒಂದು ಕಲ್ಲಿಗೆ ಆಹ್ವಾನ ಮಾಡೋದಂತಂದ್ರೆ ಅದೇನ್ ಸುಲಭದ ಮಾತಲ್ಲ. ಈ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ವಿಜ್ಞಾನಿಗಳು ನಡೆಸಿದ ಸಂಶೋಧನೆಯಲ್ಲೂ ಕೂಡ ಅನೇಕ ಅಂಶಗಳು ಮತ್ತು ತರ್ಕಕ್ಕೆ ನಿಲುಕದ ವಿಷಯಗಳು ಗೊತ್ತಾಗಿವೆ. ಸ್ನೇಹಿತರೆ, ಪ್ರಾಣ ಪ್ರತಿಷ್ಠಾಪನೆ ಎಂದರೆ ಒಂದು ಮೂರ್ತಿಯಲ್ಲಿ ನೆಲೆಸಲು ಒಬ್ಬ ದೇವತೆಯನ್ನ ಆಹ್ವಾನಿಸುವ ವಿಧಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಅಂತ ಕರಿತೀವಿ. ಇದನ್ನೇ ದೇವತೆಯ ಪ್ರಜ್ಞೆ ಅಥವಾ ಮೂರ್ತಿಯನ್ನ ಜಾಗೃತಿಗೊಳಿಸುವ ಪವಿತ್ರಕರಣ ಎಂದು ಕರೆಯಲಾಗುತ್ತೆ. ಸಾಂಪ್ರದಾಯಿಕ ಹಿಂದೂ ಧರ್ಮದ ಪ್ರಕಾರ ಈ ವಿಧಿಯನ್ನ ಸರಿಯಾಗಿ ನಡೆಸಿದ ನಂತರವಷ್ಟೇ ಮೂರ್ತಿಗೆ ಪೂಜೆಯನ್ನ ಮಾಡಲಾಗುತ್ತೆ. ಇದರಲ್ಲಿ ದೇವತೆಯನ್ನ ನಿವಾಸದ ಅತಿಥಿಯಾಗಿ ಆಹ್ವಾನಿಸಲು ಸ್ತೋತ್ರಗಳು ಮಂತ್ರಗಳನ್ನ ಪಠನೆ ಮಾಡಲಾಗುತ್ತೆ. ತದನಂತರ ಕಣ್ಣಿಗೆ ಕಟ್ಟಲಾಗಿದ್ದ ವಸ್ತ್ರವನ್ನ ನಿಧಾನವಾಗಿ ತೆಗೆಯಲಾಗುತ್ತೆ. ಹಿಂದೂ ಮತ್ತು ಜೈನ ಧರ್ಮದ ದೇವಾಲಯಗಳಲ್ಲಿ ಈ ಪದ್ಧತಿಯನ್ನ ಆಚರಣೆ ಮಾಡಲಾಗುತ್ತೆ. ಈ ಆಚರಣೆ ಹಿಂದೂ ದೇವಾಲಯಕ್ಕೆ ಜೀವ ತುಂಬಲಾಗುತ್ತೆ ಮತ್ತು ಮೂರ್ತಿಗೆ ದೈವತ್ವ ತುಂಬಿ ಮನುಷ್ಯನ ಆಧ್ಯಾತ್ಮಿಕತೆಯ ನೇತ್ರ ತೆರೆಯುವಂತೆ ಮಾಡುತ್ತೆ ಈ ಒಂದು ನಂಬಿಕೆ. ಈ ಎಲ್ಲ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದ್ದಂತೆ ಬಾಲರಾಮನ ಮೂರ್ತಿಯಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿವೆ. ಪವಾಡಗಳು ನಡೀತಾ ಇವೆ. ದಿವ್ಯ ದೇಗುಲ ನಿರ್ಮಾಣವಾಗಿದೆ. ಮಹಾಭಾರತದಲ್ಲಿ ಕೃಷ್ಣ ಹೇಳ್ತಾನೆ, ಒಬ್ಬ ಶಿಲ್ಪಿ ತಾನು ಕೆತ್ತಿದ ಮೂರ್ತಿಗೆ ಜೀವ ಬರಬೇಕಂತಂದ್ರೆ ತನ್ನ ಮೂರ್ತಿಯ ಬಗ್ಗೆ, ತನ್ನ ಮೂರ್ತಿಯ ಕೆತ್ತನೆಯ ಬಗ್ಗೆ ತೃಪ್ತನಾಗಬೇಕು ಅಂತ. ಅದರಂತೆ ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿ ತೃಪ್ತರಾಗಿದ್ರು. ನಂತರ ಭವ್ಯ ದೇಗುಲದಲ್ಲಿ ಪ್ರಭು ರಾಮನ ವಿಗ್ರಹಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ತದನಂತರ ಶುರುವಾಯಿತು ನೋಡಿ ಬಾಲರಾಮನ ಅಸಲಿಯಾಟ. ಅಯೋಧ್ಯೆಗೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿರೋ ರಾಮನ ದರ್ಶನ ಪಡೆಯುವುದಕ್ಕೆ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಯೋಧ್ಯೆಗೆ. ಈ ಮಧ್ಯೆ ಬಾಲರಾಮ ಪವಾಡಗಳನ್ನ ಮಾಡ್ತಿದ್ದಾನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿದ ನಂತರ ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆಗಳು ಆಗ್ತಾ ಇರೋದನ್ನ ನೀವು ಕೂಡ ನೋಡಿರಬಹುದು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಜೀವಂತಿಕೆ ಎದ್ದು ಕಾಣಿಸ್ತಾ ಇದೆ. ರಾಮನ ಮೂರ್ತಿಯಲ್ಲಿ ಹಲವಾರು ಬದಲಾವಣೆಗಳು ಕಂಡುಬರ್ತಾ ಇದೆ.
ಗರ್ಭಗುಡಿಯಲ್ಲಿ ಗೆಜ್ಜೆ ಶಬ್ದ ಕೇಳಿ ಬರ್ತಿದೆಯಂತ ಮಾತುಗಳು ಕೇಳಿ ಬಂದಿದ್ವು. ಅದರಲ್ಲೂ ರಾತ್ರಿ ವೇಳೆ ಗರ್ಭಗುಡಿಯಲ್ಲಿ ಮಕ್ಕಳು ಆಟವಾಡೋ ಹಾಗೆ, ಯಾರೋ ನರ್ತನೆ ಮಾಡೋದ ಹಾಗೆ ಭಾಸವಾಗ್ತಿದೆಯಂತ ಕೆಲವರು ಸುದ್ದಿಯನ್ನ ವೈರಲ್ ಮಾಡ್ತಿದ್ದಾರೆ. ಆದರೆ ಇದರ ಸತ್ಯಾಸತ್ಯತೆ ಬೇರೆನೇ ಇದೆ. ಅದೇನಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನದ ಗೆಜ್ಜೆಗಳನ್ನ ರಾಮನ ಪಾದಕ್ಕೆ ಅರ್ಪಿಸಿದ್ರು. ಇಂದು ಅದೇ ಪಾದದಿಂದ ಗೆಜ್ಜೆ ಶಬ್ದ ಕೇಳಿ ಬರ್ತಾಗಿದೆ. ಅಷ್ಟು ಮಾತ್ರವಲ್ಲದೆ, ಗರ್ಭಗುಡಿಯೊಳಗಡೆ ಹಾಕಲಾಗಿರೋ ಸಿಸಿಟಿವಿಗಳನ್ನ ಪರೀಕ್ಷೆ ಮಾಡಿ ನೋಡಿದಾಗ ಅರ್ಚಕರಿಗೂ ಕೂಡ ಶಾಕ್ ಕಾದಿತ್ತು. ಅದೇನಂದ್ರೆ, ಗರ್ಭಗುಡಿಯಲ್ಲಿ ಒಳಗಿನಿಂದ ಗೆಜ್ಜೆ ಶಬ್ದ ಬರ್ತಾ ಇದ್ರು ಸಿಸಿಟಿವಿಯಲ್ಲಿ ಯಾವುದೇ ಚಲನವಲನಗಳು ರೆಕಾರ್ಡ್ ಆಗಿಲ್ಲ. ಹಾಗಾದ್ರೆ ಗೆಜ್ಜೆ ಸದ್ದು ಹೇಗೆ ಬರ್ತಾ ಇದೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರು ಅಲ್ಲಿನ ಪೂಜಾರಿಗಳು. ಕೆಲವೊಮ್ಮೆ ಪೂಜೆ ಮಾಡುವ ವೇಳೆ ದೇವರಿಗೆ ಇಡಲಾಗಿದ್ದ ಹೂಗಳು ಬೀಳುವುದು ನೀವೆಲ್ಲ ನೋಡೇ ಇರ್ತೀರ. ಅದರಂತೆ ಬಾಲರಾಮನ ವಿಗ್ರಹಕ್ಕೆ ಹಾಕಲಾಗಿರುವ ದೊಡ್ಡ ದೊಡ್ಡ ಹಾರಗಳು ಅಕಸ್ಮಾತ್ತಾಗಿ ರಾತ್ರಿ ವೇಳೆ ಬಿದ್ದಿರತ್ತೆ. ಅದು ಬಿದ್ದ ರಭಸಕ್ಕೆ ಕೆಳಗಿನದ್ದು ಗೆಜ್ಜೆಗಳು ನೆಲಕ್ಕೆ ಬಿದ್ದು ಶಬ್ದ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ, ಕೆಲವರು ರಾಮನೇ ರಾತ್ರೋರಾತ್ರಿ ಗರ್ಭಗುಡಿಯೊಳಗನೆ ನರ್ತನೆ ಮಾಡ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ವೈರಲ್ ಆಗ್ತಿದ್ವು. ಅಲ್ಲದೆ, ರಾಮನ ವಿಗ್ರಹಕ್ಕೆ ಹಾಕಲಾಗಿರೋ ಬಟ್ಟೆಯೂ ಕೂಡ ಗಾಳಿಯಲ್ಲಿ ಹಾರಾಡಿದ ಪರಿಣಾಮ ಮೈ ಮೇಲೆ ಹಾಕಲಾಗಿರುವ ಒಡವೆಗಳು ಸದ್ದು ಮಾಡ್ತಾ ಇರಬಹುದು. ಅದಕ್ಕಾಗಿ ಶಬ್ದಗಳು ಕೇಳಿ ಬರ್ತಾಗಿದೆ. ಇನ್ನು ಈ ಬಾರಿ ರಾಮನ ವಿಗ್ರಹದಲ್ಲಿ ಮತ್ತೊಂದು ಭಾರಿ ಬದಲಾವಣೆ ಕಂಡುಬಂದಿದೆ. ಅದೇನಂತಂದ್ರೆ, ರಾಮನ ಮೈ ಬಣ್ಣ ಬದಲಾಗ್ತಾ ಇದೆ ಅಂತ. ಕಪ್ಪು ಬಣ್ಣದಿಂದ ರಾಮ ಕಂದು ಬಣ್ಣಕ್ಕೆ ತಿರುಗ್ತಿದ್ದಾನೆ ಅಂತ. ಮೊದಮೊದಲು ರಾಮನ ಮೂರ್ತಿಯು ಕಡು ಕಪ್ಪು ಬಣ್ಣದಿಂದ ಆಗಿತ್ತು. ಆದರೆ ಬರ್ತಾ ಬರ್ತಾ ರಾಮನ ಮೈ ಬಣ್ಣ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಹೇಳಲಾಗಿತ್ತು. ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆಗಳು ಆಗ್ತಾ ಇರೋದು ಕಂಡುಬಂದಿದ್ದು ಅರ್ಚಕರೇ ಶಾಕ್ ಆಗಿದ್ರು. ಆದರೆ ವಿಗ್ರಹ ಕಂದು ಬಣ್ಣಕ್ಕೆ ತಿರುಗೋದರ ಹಿಂದೆ ರಾಮನಿಗೆ ಅಲಂಕಾರ ಮಾಡ್ತಾ ಇರುವಂತಹ ಬಟ್ಟೆಗಳಿಂದ ರಾಮನ ಮೂರ್ತಿ ಮತ್ತಷ್ಟು ಪ್ರಜ್ವಲಿಸ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಫ್ರೆಂಡ್ಸ್, ಇದೆಲ್ಲ ಏನಂತಂದ್ರೆ ರಾಮನ ಕಲಿಯುಗದ ಚಮತ್ಕಾರಗಳು. ತ್ರೇತಾಯುಗದಲ್ಲಿ ಭಗವಾನ್ ಶ್ರೀರಾಮ ಅನೇಕ ಅಗ್ನಿ ಪರೀಕ್ಷೆ ಮತ್ತು ಸಂಕಷ್ಟಗಳನ್ನು ಎದುರಿಸಿ ಅಂತಿಮವಾಗಿ ಧರ್ಮ ಸ್ಥಾಪಿಸುವ ತನ್ನ ಗುರಿಯಲ್ಲಿ ಯಶಸ್ವಿಯಾಗಿದ್ದ. ಧರ್ಮದ ಮಾರ್ಗದಲ್ಲಿ ಸಾಗುವುದು ಮತ್ತು ಒಳ್ಳೆಯ ಮಾರ್ಗದಲ್ಲೇ ಮುನ್ನಡೆದ್ರಿಂದ ಆತನನ್ನ ಪರಿಪೂರ್ಣ ವ್ಯಕ್ತಿಯಂತ ಪರಿಗಣಿಸಲಾಗುತ್ತೆ. ತನ್ನ ಜೀವನದಲ್ಲಿ ರಾಮ ಎದುರಿಸಿದ ಹಲವಾರು ಅಗ್ನಿ ಪರೀಕ್ಷೆಗಳು ಹಾಗೂ ಜೀವನದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಭಗವಾನ್ ರಾಮನ ಸಾವಿನ ಬಗ್ಗೆ ಮಾತ್ರ ಪ್ರಶ್ನೆಗಳು ಹಾಗೇ ಉಳಿದುಕೊಂಡಿದೆ. ಹಿಂದೂ ಧರ್ಮದಲ್ಲಿ ಉಲ್ಲೇಖಿತವಾಗಿರುವ ಭಗವಾನ್ ರಾಮನನ್ನ ವಿಷ್ಣುವಿನ ಅವತಾರ ಅಂತ ಕರೆಯಲಾಗುತ್ತೆ. ಭಗವಾನ್ ವಿಷ್ಣುವಿನ ಅವತಾರಗಳು ಸಾಮಾನ್ಯ ಮತ್ತು ಸಾವುಗಳನ್ನ ಮೀರಿ ನಿಂತಿರುತ್ತೆ. ಸರಯು ನದಿಯನ್ನ ಪ್ರವೇಶಿಸಿ ಅಲ್ಲಿಂದ ವೈಕುಂಠಕ್ಕೆ ತೆರಳಿದ ಎಂಬ ಪ್ರತೀತಿ ಇದೆ. ಪದ್ಮ ಪುರಾಣವು ಭಗವಾನ್ ರಾಮನ ಸಾವಿನ ಬಗ್ಗೆ ವಿವರಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ರಾಮ ಸುಮಾರು 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡುವನೆಂದು ನಂಬಲಾಗಿದೆ. ಆತನ ಮುಖ್ಯ ಧ್ಯೇಯದೊಂದಿಗೆ ಧರ್ಮ ಸ್ಥಾಪನೆ ಅಥವಾ ಜನರಿಗೆ ಸುಖ ಸಮೃದ್ಧಿಯನ್ನ ನೀಡುವುದಾಗಿತ್ತು. ರಾಮನ ಬಳಿಕ ಆತನ ಮಕ್ಕಳಾದ ಲವ ಮತ್ತು ಕುಶ ತಂದೆಯ ಧ್ಯೇಯವಾಕ್ಯದೊಂದಿಗೆ ರಾಜ್ಯಭಾರ ಮಾಡಿದ್ರು. ರಾಮನ ಆಳ್ವಿಕೆ ಬಳಿಕ ರಾಮನ ಪತ್ನಿ ಸೀತಾದೇವಿಯು ಭೂತಾಯಿ ತನ್ನೊಳಗೆ ಸೇರಿಕೊಂಡಳು ಅಂತ ನಂಬಲಾಗಿದೆ. ಕೆಲವೊಂದಿಷ್ಟು ಅಚ್ಚರಿಯ ವಿಷಯಗಳು ಏನಂತಂದ್ರೆ, ಒಂದು ದಿನ ರಾಮನಲ್ಲಿ ಅತಿ ಮಹತ್ವದ ವಿಷಯವೊಂದು ತುಂಬಾ ಖಾಸಗಿಯಾಗಿ ಮಾತನಾಡಬೇಕಿರುವುದು ಋಷಿಯೊಬ್ಬರು ಹೇಳ್ತಾರೆ. ಋಷಿಯೊಂದಿಗೆ ಕೋಣೆಯೊಳಗೆ ಸೇರಿದ ರಾಮ ಕೋಣೆಗೆ ಕಾವಲು ಕಾಯುವಂತೆ ಮತ್ತು ಯಾವುದೇ ಆತ್ಮವೂ ಇದರೊಳಗೆ ಪ್ರವೇಶ ಮಾಡದಂತೆ ರಕ್ಷಣೆ ನೀಡಬೇಕು ಅಂತ ಲಕ್ಷ್ಮಣನಲ್ಲಿ ಕೇಳಿಕೊಳ್ತಾನೆ. ಋಷಿಯೊಂದಿಗೆ ಭಗವಾನ್ ರಾಮ ನಡೆಸಿದ ಮಾತುಕತೆಯು ಆತನ ಅಂತಿಮ ಮಾತುಕತೆ ಎನ್ನಲಾಗಿದೆ. ಸಮಯವು ಋಷಿಯ ರೂಪದಲ್ಲಿ ಬಂದು ರಾಮನೊಂದಿಗೆ ಮಾತನಾಡಿತ್ತು. ಭೂಮಿ ಮೇಲೆ ನಿನ್ನ ಕಾರ್ಯವು ಮುಗಿದಿದೆ ಮತ್ತು ವೈಕುಂಠಕ್ಕೆ ತೆರಳುವ ಸಮಯ ಬಂದಿದೆ ಎಂದು ಋಷಿಗಳು ಹೇಳುತ್ತಾರೆ. ಆಗ ದೈವಿ ಶಕ್ತಿಯೊಂದು ಋಷಿ ರಾಮನಿಗೆ ತಿಳಿಸುತ್ತೆ. ಈ ಸಮಯದಲ್ಲಿ ತುಂಬಾ ಕೋಪಿಷ್ಠನಾದ ದುರ್ವಾಸ ಮುನಿಯು ರಾಮನನ್ನ ಭೇಟಿಯಾಗಲು ಬಯಸ್ತಾನೆ. ಲಕ್ಷ್ಮಣ ಇದಕ್ಕೆ ನಿರಾಕರಿಸಿದಾಗ ಸಂಪೂರ್ಣ ಅಯೋಧ್ಯೆ ನಗರಕ್ಕೆ ಶಾಪ ಹಾಕ್ತಾನೆ. ಅಯೋಧ್ಯೆ ಜನರನ್ನ ರಕ್ಷಿಸುವ ಸಲುವಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಲಕ್ಷ್ಮಣ ದುರ್ವಾಸ ಮುನಿಯನ್ನ ಎದುರಿಸಲು ನಿರ್ಧರಿಸ್ತಾನೆ. ಅಯೋಧ್ಯೆಯ ಜನರ ರಕ್ಷಣೆಗಾಗಿ ಲಕ್ಷ್ಮಣನು ಯಾವುದೇ ರೀತಿಯ ಶಿಕ್ಷೆಯನ್ನ ಎದುರಿಸಲು ಸಜ್ಜಾಗ್ತಾನೆ. ಈ ವೇಳೆ ದುರ್ವಾಸ ಮುನಿಯು ಲಕ್ಷ್ಮಣನಲ್ಲಿ ನೀನು ಸಮಯದ ರೂಪದಲ್ಲಿ ಕೋಣೆಯೊಳಗೆ ಹೋಗು ಅಂತ ಹೇಳ್ತಾನೆ. ಇದಕ್ಕೆ ಒಪ್ಪಿದ ಲಕ್ಷ್ಮಣ ಹಾಗೆ ಮಾಡ್ತಾನೆ. ತನ್ನ ಸಹೋದರರ ಗುರಿಯು ಈಡೇರಿದೆ ಎಂದು ರಾಮನಿಗೆ ತಿಳಿದ ಬಳಿಕ ಆತ ಸರಯೂ ನದಿಯೊಳಗೆ ಹೋಗಿ ತನ್ನ ಅವತಾರವನ್ನ ಪೂರ್ಣಗೊಳಿಸ್ತಾನೆ. ಹೀಗೆ ರಾಮ ಲಕ್ಷ್ಮಣ ತಮ್ಮ ಅವತಾರವನ್ನ ಪೂರ್ಣಗೊಳಿಸಿ ವೈಕುಂಠಕ್ಕೆ ಪ್ರಯಾಣ ಬೆಳೆಸ್ತಾರೆ. ಇದಿಷ್ಟು ರಾಮನ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.